ಗುಡಿಸಿಲಿನಲ್ಲಿ ಅರಳಿದ ಹೂ ಚಿತ್ರಲಿಂಗಯ್ಯ ಒಂದು ದಿನದ ಅಂತಾರಾಷ್ಟ್ರೀಯ ಅಂತರ್ಜಾಲ ವಿಚಾರಣಾ ಸಂಕಿರಣ ಮತ್ತು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕುರಿತ 7 ಬೃಹತ್ ಸಂಪುಟಗಳ ಲೋಕಾರ್ಪಣೆ ಸಮಾರಂಭ. ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದಂತಹ ಡಾಕ್ಟರ್ ಡಿಸಿ ಚಿತ್ರಲಿಂಗಯ್ಯ ಅವರು ಇಂದು 7 ಕೃತಿಗಳು ಮತ್ತು ಸಾಹಿತ್ಯ ಲೋಕದಲ್ಲಿ ಮಾಡುತ್ತಿರುವ ಸಾಧನೆ ಶ್ಲಾಘನೀಯ. ಅಂತ ಕಡು ಬಡಸ್ತನದಲ್ಲಿ ಹುಟ್ಟಿ ಬೆಳೆದರೂ ಸಹ ಕನ್ನಡದ ಮೇಲಿನ ಒಲವು ಪ್ರೀತಿ ಕಡಿಮೆಯಾಗಲಿಲ್ಲ. ತಾವು ಓದಲೇಬೇಕು ಎಂಬ ಹಂಬಲದೊಂದಿಗೆ ಇವತ್ತು ಇಲ್ಲಿಯವರೆಗೂ ಬೆಳೆದಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಡಾಕ್ಟರ್ ಡಿಸಿ ಚಿತ್ರಲಿಂಗಯ್ಯ ಅವರ ಸಾಹಿತ್ಯ ಪ್ರೇಮ ಹೇಗಿದೆ ಅನ್ನೋದ್ರ ಬಗ್ಗೆ ಅವರ ಮಿತ್ರರು ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಅತಿಥಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಅಧ್ಯಕ್ಷರು, ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಕಾರ್ಯಕ್ರಮದ ಕುರಿತು ಮತ್ತು ಡಾಕ್ಟರ್ ಡಿಸಿ ಚಿತ್ರಲಿಂಗಯ್ಯ ಅವರನ್ನ ಕುರಿತು ತಮ್ಮ ಸಿಹಿ ನುಡಿಯನ್ನ ತಿಳಿಸಿದ್ದಾರೆ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವಿದ್ಯೆಯ ಅಧಿದೇವತೆಯಾದಂತಹ ಜಗನ್ಮಾತೆ ಶ್ರೀ ಸರಸ್ವತಿಯನ್ನ ಅತ್ಯಂತ ಶ್ರದ್ಧೆಯಿಂದ ನಮಿಸ್ತೇನೆ. ಪ್ರೀತಿಯ ಬಂಧುಗಳೇ, ಇಂದು ಒಂದು ವಿಶೇಷವಾದ ಸಾಹಿತ್ಯ ಆರಾಧನೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಇಂಡಿಯಾ ಅಸೋಸಿಯೇಷನ್ ಆಫ್ ಸೇಂಟ್ ಲೂಯಿಸ್ ಮತ್ತು ಐಪೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ 2 ಪ್ರಮುಖ ಉದ್ದೇಶಗಳಿಗಾಗಿ ಇಂದಿನ ಈ ವಿಶೇಷ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಮೊದಲನೇದಾಗಿ, ಗುಡಿಸಿಲಿನಲ್ಲಿ ಅರಳಿದ ಹೂವು ಶ್ರೀಮಾನ್ ಚಿತ್ರಲಿಂಗಯ್ಯನವರನ್ನ ಕುರಿತು ಸಾಕಷ್ಟು ವಿಷಯಗಳನ್ನು ನಾನು ಪ್ರೀತಿಯಿಂದ ಹಂಚಿಕೊಳ್ಳಬಲ್ಲೆ. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ನಿಕಟ ಸಂಪರ್ಕದಲ್ಲಿ ಹಲವಾರು ವರ್ಷಗಳಿಂದ ಒಡನಾಟ ಇಟ್ಕೊಂಡಂತಹ ಅಪೂರ್ವ ಚೇತನ ಶ್ರೀ ಚಿತ್ರಲಿಂಗಯ್ಯ ಅವರು. ಗ್ರಾಮೀಣ ಪ್ರದೇಶದಿಂದ ಮೂಡಿಬಂದಂತಹ ಇವರು ಸಾಕಷ್ಟು ಪರಿಶ್ರಮದಿಂದ ಜೀವನದಲ್ಲಿ ಮೇಲೆ ಬಂದವರು. MA ಕನ್ನಡ ಪೂರೈಸಿ MPhilನ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಭಾಷೆಯಲ್ಲಿ PhD ಪಡೆದಂತಹ ಒಬ್ಬ ಯೋಗ್ಯ ಸಾಧಕರು. ಅವ್ರ ಬಗ್ಗೆ ಅವರ ಮಾರ್ಗದರ್ಶಕರಾಗಿದ್ದ ಹಲವಾರು ಪ್ರಾಧ್ಯಾಪಕರಿಂದ ನಾನು ಕೇಳಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಚಿತ್ರಲಿಂಗಯ್ಯನವರ ವಿಶೇಷವಾದ ಸೇವೆ, ಚಿತ್ರಲಿಂಗಯ್ಯ ಬದುಕು ಮತ್ತು ಸಂಘಟನೆ, ಚಿತ್ರಲಿಂಗಯ್ಯನವರ ಬದುಕು ಹೇಗಾಯಿತು, ಅವರು ಹೇಗೆ ಸಂಘಟನೆ ಮಾಡಿದ್ರು ಅನ್ನೋ ವಿಚಾರ, ಜಾನಪದ ಸಾಹಿತ್ಯಕ್ಕೆ ಚಿತ್ರಲಿಂಗಯ್ಯನವರ ಕೊಡುಗೆ, ವಿಮರ್ಶಾ ಕ್ಷೇತ್ರದಲ್ಲಿ ಅವರ ಸೇವೆ, ಚಿತ್ರಲಿಂಗಯ್ಯನವರ ಸಾಹಿತ್ಯದಲ್ಲಿ ವ್ಯಕ್ತಿ ಚಿತ್ರಗಳು ಅನ್ನುವಂತಹ ವಿಚಾರ, ಇಷ್ಟಲ್ಲದೆ ಸಾಹಿತ್ಯ ಕುರಿತಾದ, ಸಂಸ್ಕೃತಿ ಕುರಿತಾದ 7 ಬೃಹತ್ ಸಂಪುಟಗಳ ಸದ್ಗ್ರಂಥಗಳ ಲೋಕಾರ್ಪಣೆಯು ಇಂದು ಮೂಡಿ ಬರ್ತಾ ಇರ್ತಕ್ಕಂಥದ್ದು ಅತ್ಯಂತ ಹರ್ಷದಾಯಕ ಸಂಗತಿ. ಈ ಕಾರ್ಯಕ್ರಮ ಗಣ್ಯ ಮಾನ್ಯರಾದಂತಹ ನನ್ನ ಆತ್ಮೀಯರಾದ ಡಾಕ್ಟರ್ C ನಾಗಣ್ಣನವರು ಮೈಸೂರು, ಡಾಕ್ಟರ್ DN ಯೋಗೇಶ್ವರಪ್ಪ ತುಮಕೂರು, ಪ್ರೊಫೆಸರ್ ಶಿವರುದ್ರಯ್ಯ ತುಮಕೂರು, ಗೌರವಾನ್ವಿತ ತಾಯಿ ಬಾಹ ರಮಾಕುಮಾರಿ, ಖ್ಯಾತ ಚಲನಚಿತ್ರ ನಟರು ಆಗಿರುವಂತಹ ಶ್ರೀ ಸುಚೇಂದ್ರ ಪ್ರಸಾದ್ ಅವರು ಈ ಕಾರ್ಯಕ್ರಮದಲ್ಲಿ ಕೃತಿಗಳ ಲೋಕಾರ್ಪಣೆ ಮಾಡಿ ತಮ್ಮ ಅನುಭವದ ಸಿಹಿಯನ್ನ ಬಿಚ್ಚಿಟ್ಟಿದ್ದಾರೆ. ಈ ಪುಸ್ತಕಗಳು ಬಳಕೆ ಆಗಬೇಕಾಗಿವೆ. ಇದನ್ನು ಹೆಚ್ಚು ಜನರು ತಲುಪಿಸುವ ಕೆಲಸವನ್ನ ಇವರು ಮಾಡಬೇಕಾಗಿದೆ. ನಾವು ತಲುಪಿಸೋದಕ್ಕೆ ಕೂಡಲೇ ಅದನ್ನ ಎತ್ತು ಕೇವಲ ಗ್ರಂಥಾಲಯದಲ್ಲಿ ನಮ್ಮ ಗ್ರಂಥರೋಣ ಅಂತ ಹೇಳ್ತಾ ಆ ನೆಲದ ಋಣ ತೀರಿಕೆಗೋಸ್ಕರವಾದರೂ ನಾವು ಇದನ್ನೆಲ್ಲ ಅದೊಂದು ಅಂತರ್ಶಿಸ್ತನ್ನ ಇಟ್ಟುಕೊಂಡು ಅಧ್ಯಯನ ಮಾಡಬೇಕಾಗಿದೆ.
ಅಧ್ಯಯನವಿರದ ಅಧ್ಯಾಪನ ಒಳ್ಳೆಯದಲ್ಲ ಅಂತ ನಾವೆಲ್ಲರೂ ಬಲ್ಲೆವು. ಹಾಗಾಗಿ ಅಧ್ಯಯನಕ್ಕಾಗಿ ನಾವು ಆಕರ ಗ್ರಂಥಗಳಾಗಿ ಲಭ್ಯವಿರುವಂಥ ದಕ್ಕುವಂಥ ಇಂಥ ಕೃತಿಗಳು ಕೇವಲ ನಮ್ಮಲ್ಲಿ ದಕ್ಕಲು ಹೋಗಬೇಕು, ದಕ್ಕದನ್ನು ನಾವು ಪಡಿತಲೂ ಹೋಗಬೇಕು, ಪಡೆದದ್ದನ್ನು ನಾವು ನಮ್ಮ ಸ್ಮೃತಿ ಪಟಲದಲ್ಲಿ ಇರಿಸ್ಕೊಳ್ತಲೂ ಹೋಗಬೇಕು, ಸ್ಮೃತಿ ಪಟಲದಲ್ಲಿ ಇರಿಸ್ಕೊಂಡಿದ್ದನ್ನು ಅಂತರ್ಗತ ಮಾಡ್ಕೊಳ್ತಲೂ ಹೋಗಬೇಕು, ಅಂತರ್ಗತ ಮಾಡ್ಕೊಂಡಿದ್ದ ನಂತರ ಅನುಷ್ಠಾನಕ್ಕೂ ನಾವು ನೋಡ್ಕೊಳ್ಬೇಕು ಅಂತೇಳಿ ಇಂದು ಪ್ರಾಂಶುಪಾಲರಂಥ ಪೈಯೆ ಸಾಹೇಬರಿದ್ದಾರೆ, ದೂರದ ಉಡುಪಿಯಲ್ಲಿ ಬಂದಿರುವಂಥ ಪ್ರವೀಣ್ ರಾಯ್ ಅಂತವರಿದ್ದಾರೆ, ಚಿತ್ರಲಿಂಗಯ್ಯನವರು ಛಲಬಿಡದ ತ್ರಿವಿಕ್ರಮನ ಹಾಗೆ ಸಮಂಜಸವಾದನ್ನು ಮಾಡ್ತಲೇ ಇರೋದಂತ ನಾನು ಕಂಡಿದ್ದೇನೆ. ಅಂಕಣಗಳ ರೂಪದಲ್ಲಿ ಅನೇಕ ಪತ್ರಿಕೆಗಳಲ್ಲಿ ಬರೆದು ನನಗೆ ನಿತ್ಯ ತಲುಪಿಸ್ತಿರ್ತಾರೆ. ಅದಕ್ಕೊಂದು ಪ್ರತಿಕ್ರಿಯೆಯಾಗಿ ಒಂದನ್ನು ಕಳಿಸ್ತಲೇ ಹೋಗಿದ್ದನ್ನು ಸ್ಮರಿಸ್ತಾರೆ. ಅವರು ಅವರ ಸ್ಮರಣೀಯ ಭಾವ, ಅವರ ಸ್ಥಾಯಿ ಮತ್ತು ಸಂಚಾರಿ ಭಾವ ಎರಡನ್ನೂ ಒಟ್ಟಿಗೆ ಉಳ್ಳಂಥ ಚಿತ್ರಲಿಂಗನವರ ಇಂಥ ಸಾಹಿತ್ಯ ಕೃತಿಗಳೇನಿವೆ ಅವು ಬೇರೆ ಬೇರೆ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ತುಂಬ ಮುಖ್ಯವೂ ಆಗಿಬಿಡುತ್ತವೆ. ಅಂಥ ಮುಖ್ಯವಾದಂಥ ಇಂಥ ಕೃತಿಗಳು ನಾವು ಯಾವುದು ಅಮುಖ್ಯ ಅಂತ ತಿಳ್ಕೊಂಡು ಇದಕ್ಕೆ ಮುಖ್ಯ ಭೂಮಿಕೆಯನ್ನು ಕೊಟ್ಟು ಇದನ್ನು ನಾವು ಅಧ್ಯಯನ ಮಾಡುವಂಥ, ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡೋಕ್ಕೆ ಹೊರಟ್ರೆ ಬರುವ ತಲೆಮಾರಿಗೂ ತುಂಬ ಸದೃಢವಾಗಿ ನಮ್ಮನ್ನು ನಾವು ಸ್ವೀಕಾರ ಮಾಡಿಕೊಳ್ಳುತ್ತೆ. ಇಲ್ಲ ಅಂತಂದರೆ ನಾವು ಬೇರುಗಳೇ ಇರದಂಥ ಮರವಾಗಿ ನಿಂತ್ಕೊಂಡ್ಬಿಡ್ತೇವೆ. ನಮಗೆ ಬೇರುಗಳು ಇದರ ನಮ್ಮ ಕುಲಾಚಾರ, ಸಂಸ್ಕೃತಿ, ಪರಂಪರೆ, ಇತಿಹಾಸವನ್ನು ಅರಿತವರು ಮಾತ್ರವೇ ಇತಿಹಾಸವನ್ನು ನಿರ್ಮಿಸಬಹುದು ಅನ್ನೋದನ್ನು ನಾವು ಯಾವತ್ತೂ ಮನಗಾಣಬೇಕಾಗಿದೆ. ಈ ಸಾಹಿತ್ಯಾಸಕ್ತಿ ಉಳ್ಳ ಕಲಾವಿದರನ್ನ ಕರೆಸಿ ಇದನ್ನು ಮಾಡಬೇಕು ಅಂತ ಅವರು ಬಯಸಬೇಕಾಗಿ ನಾನು ವಿಶೇಷವಾದ ಆಭಾರವನ್ನು ವ್ಯಕ್ತಪಡಿಸ್ತೇನೆ. ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದಂತಹ ಡಾಕ್ಟರ್ ಎಸ್.ಎಲ್. ಮಂಜುನಾಥ್ ರವರು, ಮುಖ್ಯಸ್ಥರು, ಕನ್ನಡ ವಿಭಾಗ, ವಿಜಯ ಕಾಲೇಜು, ಬೆಂಗಳೂರು, ಇವರೂ ಸಹ ಕಾರ್ಯಕ್ರಮ ಕುರಿತು ಮಾತನಾಡಿದ್ದಾರೆ. ಹಾಗೆಯೇ ಡಾಕ್ಟರ್ ಚಿತ್ರಲಿಂಗಯ್ಯ ಸರ್ ಅವರು ಕೂಡ ತಮ್ಮ ಬದುಕಿನ ಅನೇಕ ಅವಮಾನಗಳನ್ನು, ಅವಹೇಳನಗಳನ್ನು ಅದನ್ನೇ ತಮ್ಮ ಶಕ್ತಿಯನ್ನಾಗಿಸಿಕೊಂಡು ಮೇಲೆ ಏರ್ತಿರ್ತಕ್ಕಂತಹ, ಬೆಳೀತಿರ್ತಕ್ಕಂಥವರು ಡಾಕ್ಟರ್ ಚಿತ್ರಲಿಂಗಯ್ಯವರು. ಗುಡಿಸಲಲ್ಲಿ ಅರಳಿದ ಹೂವು ಅನ್ನುವಂತಹ ಆ ವಾಕ್ಯ ಏನಿದೆ ಅದು ಅಕ್ಷರಶಃ ಡಾಕ್ಟರ್ ಡಿ.ಸಿ. ಚಿತ್ರಲಿಂಗಯ್ಯ ಅವರಿಗೆ ಒಪ್ಪಿತವಾಗ್ತಕ್ಕಂತಹ ಮಾತು. ಹೀಗಾಗಿ ಅವರ ಈ ಸಾಧನೆಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ಒಂದು ದಿನದ ಅಂತಾರಾಷ್ಟ್ರೀಯ ಮಟ್ಟದ ಏನು ವಿಚಾರ ಸಂಕಿರಣ ನಡೀತಾ ಇದೆ ಅದು ಮತ್ತಷ್ಟು ಯಶಸ್ವಿಯಾಗಲಿ ಅಂಥೇಳಿ ನಾನು ಆಶಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನು ಈ ಗೋಷ್ಠಿಯಲ್ಲಿ ಅನೇಕ ಪ್ರಬಂಧಕಾರರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಪರ್ಯಾಯ ಗೋಷ್ಠಿ. ಅದರಲ್ಲಿ ಮೊದಲನೆಯವರು ಶೈಲಜಾ ಅವರು ತಮ್ಮ ಕಾರ್ಯಕ್ರಮ ಕುರಿತು ಸಾಕಷ್ಟು ವಿಷಯಗಳನ್ನ ಮಂಡಿಸಿದ್ದಾರೆ. ನಮಸ್ಕಾರ, ನಾನು ಶೈಲಜಾ. ಗುಡಿಸಲಿನಲ್ಲಿ ಅರಳಿದ ಹೂವು ಒಂದು ದಿನದ ಇಂಟರ್ನ್ಯಾಷನಲ್ ವೆಬಿನಾರ್ ಆಯೋಜಿಸಿದಂತಹ ಡಾಕ್ಟರ್ ಚಿತ್ರಲಿಂಗಪ್ಪನವರಿಗೆ ನನ್ನ ಅಭಿನಂದನೆಗಳು. ಹೂವು ಕಂಡರೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಹಾಗೇ ನಮ್ಮ ಚಿತ್ರಲಿಂಗಪ್ಪನವರು. ಏಕೆಂದರೆ ಅತ್ಯಂತ ಸರಳ ಹಾಗೂ ಸಜ್ಜನಿಕೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಆದರ್ಶವಾಗಿದ್ದಾರೆ. ಗುಡಿಸಲಿನಲ್ಲಿ ಅರಳಿದ ಹೂವು ಕಾರ್ಯಕ್ರಮದಲ್ಲಿ ನನಗೆ ಡಾಕ್ಟರ್ ಚಿತ್ರಲಿಂಗಪ್ಪನವರ ಒಂದು ಅದ್ಭುತ ವ್ಯಕ್ತಿತ್ವ ಗೊತ್ತಾಗಿದ್ದು. ಅಲ್ಲಿಯವರೆಗೂ ನಾನು ಅವರೊಬ್ಬ ಸಾಹಿತಿ ಎಂದಷ್ಟೇ ತಿಳಿದಿದ್ದೆ. ಆದರೆ ಅವರೊಬ್ಬ ಸಾಹಿತ್ಯದ ನಿಧಿ. ಅವರು ಒಟ್ಟ 7 ಪುಸ್ತಕಗಳ ಬಿಡುಗಡೆಯನ್ನು ಕಂಡು ನನಗೆ ಮಾತೇ ಹೊರಡದಂತಾಯಿತು. ಏಕಕಾಲಕ್ಕೆ ಇಷ್ಟೊಂದು ಪುಸ್ತಕಗಳು ಬಿಡುಗಡೆ ಮಾಡುವುದೆಂದರೆ ಚಿಕ್ಕ ವಿಷಯವೇನಲ್ಲ. ಕಾರ್ಯಕ್ರಮ ನಿರಂತರವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಡೆಸಿಕೊಟ್ಟಿದ್ದು ಹಾಗೂ ಅದರಲ್ಲಿ ಅನೇಕ ಹಿರಿಯ ಮತ್ತು ಕಿರಿಯ ಸಾಹಿತಿಗಳು ಭಾಗವಹಿಸಿದ್ದು ಗಮನಾರ್ಹವಾಗಿತ್ತು. ಜೊತೆಗೆ ಎಲ್ಲರಿಗೂ ಪ್ರಬಂಧ ಮಂಡನೆಗೆ ಅವಕಾಶ ಮಾಡಿಕೊಟ್ಟಿದ್ದು ಬಹಳ ವಿಶೇಷವಾಗಿತ್ತು. ಚಿತ್ರಲಿಂಗಪ್ಪನವರು ಯುವ ಪೀಳಿಗೆಗೆ ಸಾಹಿತ್ಯದ ಅಭಿರುಚಿ ಹೆಚ್ಚಿಸುತ್ತಾ ಮಾರ್ಗದರ್ಶಕರಾಗಿ ಸಾಧನೆಯ ಅತ್ಯಂತ ಎತ್ತರದ ಶಿಖರವನ್ನೇರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ಗೋಷ್ಠಿ 3ರಲ್ಲಿ ಡಾಕ್ಟರ್ ಗೀತಾಮಣಿ ಪಿಎನ್ ಅವರು, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ, ಮಂಡ್ಯದಿಂದ ಗೀತಾಮಣಿಯವರು ಕಾರ್ಯಕ್ರಮದ ಕುರಿತು ಸಾಕಷ್ಟು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗೀತಾಮಣಿ. ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. 18 ಡಿಸೆಂಬರ್ 2021ನೇ ತಾರೀಕು ಒಂದು ಸಾರ್ಥಕದ ದಿನ. ಕಾರಣ ಇಷ್ಟೇ, ಹಳ್ಳಿಯ ಪ್ರತಿಭೆ, ಅತಿ ಉತ್ಸಾಹಿ, ಅತಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಚಿತ್ರಲಿಂಗಯ್ಯನವರ ಒಟ್ಟಾರೆ ಸಾಹಿತ್ಯವನ್ನು ನೋಡುವ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ. ಗುಡಿಸಲಲ್ಲಿ ಅರಳಿದ ಹೂವು ಆಗಿರ್ಬೋದು, 7 ಸಂಪುಟಗಳ ಲೋಕಾರ್ಪಣೆಯಾಗಿರ್ಬೋದು, ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಲೋಕಕ್ಕೆ ಒಂದು ಹೆಮ್ಮೆಯ ವಿಷಯ. ಇನ್ನು
ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಸಮಾರೋಪದ ಭಾಷಣವನ್ನು ಖ್ಯಾತ ಸಂಸ್ಕೃತಿ ಚಿಂತಕರು ಮೈಸೂರು ಡಾಕ್ಟರ್ ಸಿ ನಾಗಣ್ಣನವರು ಸಮಾರೋಪ ಸಮಾರಂಭ ಕುರಿತು ಮಾತನಾಡಿದ್ದಾರೆ. ಇವತ್ತು ಮುಖ್ಯವಾಗಿ ಯುವ ಅಧ್ಯಾಪಕರ ಸಂಶೋಧಕರ ಒಂದು ಗೋಷ್ಠಿ ನಡೆದಿದೆ ಇಲ್ಲಿ ತನಕ. ಅದರ ಒಂದು ಸಮಾರೋಪ ಸಮಾರಂಭದ ಅಂಗವಾಗಿ ಕೆಲವು ಮುಖ್ಯವಾದ ಮಾತುಗಳನ್ನ ಆಡೋದಕ್ಕೆ ನಾನು ಇಷ್ಟಪಡ್ತೀನಿ. ಯುವ ವಿದ್ವಾಂಸರು ಅತ್ಯಗತ್ಯವಾಗಿ ಸಾಧಿಸಬೇಕಾದಂಥ 2 ಕೆಲಸಗಳಿವೆ ಅಂತ ನಾನು ತಿಳಿಯೋದಕ್ಕೆ ಇಷ್ಟಪಡ್ತೀನಿ. ಒಂದು, ಭಾಷೆಯ ಮೇಲಿನ ಪ್ರಭುತ್ವ ಅನ್ನೋದು ಒಂದು. ಇನ್ನೊಂದು, ಭಾಷಾ ಕೌಶಲವನ್ನು ಕರಗತ ಮಾಡಿಕೊಳ್ಳೋದು ಎರಡನೇದು. ಹಾಗಾಗಿ ನಮ್ಮ ಅನುಭವಕ್ಕೆ ಭಾಷಿಕವಾದ ಅಭಿವ್ಯಕ್ತಿ ಕೊಡುವಂಥ ಸಾಮರ್ಥ್ಯವನ್ನು ವೃದ್ಧಿಸುವುದು, ಆ ಕುರಿತು ತಜ್ಞರು ಹೇಳುವ ಮತ್ತೊಂದು ಮನನಯೋಗ್ಯವಾದಂಥ ಒಂದು ಮಾತಿದೆ. ಆ ಮಾತು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಅದೇನು ಅಂತ ಹೇಳಿದ್ರೆ, ಕ್ಲಾರಿಟಿ ಆಫ್ ಲ್ಯಾಂಗ್ವೇಜ್ ಇಂಡಿಕೇಟ್ಸ್ ಕ್ಲಾರಿಟಿ ಆಫ್ ಥಾಟ್, and clarity of thought leads to certainty of comprehension, and certainty of comprehension leads to mastery of knowledge. ಈ ಮಾತಿನ ಅರ್ಥ, ಭಾಷಿಕ ಸ್ಪಷ್ಟತೆ ಆಲೋಚನೆಯ ಸ್ಪಷ್ಟತೆಯನ್ನು ಸೂಚಿಸುತ್ತೆ. ಅದೇ ಥರ ಆಲೋಚನೆಯ ಸ್ಪಷ್ಟತೆ ಗ್ರಹಿಕೆಯ ಖಚಿತತೆಗೆ ಎಡೆಮಾಡಿಕೊಡುತ್ತೆ. ಗ್ರಹಿಕೆಯ ಖಚಿತತೆಯಿಂದ ಜ್ಞಾನದ ಮೇಲೆ ನಾವು ಹಿಡಿತವನ್ನು ಸಾಧಿಸಬಹುದು ಅನ್ನುವ ಒಂದು ಸಂಗತಿ. ಹಾಗಾಗಿ ಬರಹದ ರಹಸ್ಯವನ್ನು ಭೇದಿಸೋದಕ್ಕೆ ವಿದ್ವಾಂಸರಲ್ಲಿ, ಯುವ ವಿದ್ವಾಂಸರಲ್ಲಿ ವಿಶೇಷವಾಗಿ ವಿಲ್ ಟು ನೋ, ತಿಳಿಯುವಂತಹ ಒಂದು ಅಪೇಕ್ಷೆ, ಕುತೂಹಲ, ಅದು ಅತ್ಯಗತ್ಯವಾಗಿ ಇರಬೇಕು. ಅದು ಮೊದಲನೇದು. ಹಾಗೆಯೇ ಭಾಷೆ ಮೇಲೆ ಪ್ರಭುತ್ವ ಹೊಂದೋದು ಅಂದರೆ ಒಂದು ಕೌಶಲವನ್ನು ತಮ್ಮದಾಗಿಸಿಕೊಳ್ಳೋದು ಎಂದ ಅರ್ಥ ನಿಜ. ಆ ಕೌಶಲದ ಮೂಲಕ ಭಾಷೆಯ ನಿಯಮಗಳನ್ನು ಪಾಲಿಸುವ ಮಾರ್ಗವಾಗಿ ನಿತ್ಯ ಜೀವನದ ಅಗತ್ಯಗಳನ್ನ ಪೂರೈಸಿಕೊಳ್ಳಬಹುದು, ನಿಜ. ಆದರೆ ಭಾಷೆಗೆ ಉನ್ನತವಾದ ಒಂದು ಜವಾಬ್ದಾರಿ ಇದೆ. ಕೇವಲ ನಿತ್ಯ ಜೀವನದ ಅಗತ್ಯಗಳನ್ನು ಪೂರೈಸಿಕೊಳ್ಳೋದು ಅಷ್ಟೇ ಅಲ್ಲ, ಉನ್ನತವಾದ ಒಂದು ಜವಾಬ್ದಾರಿ ಭಾಷೆಗೆ ಇದೆ. ಅದು ಅದರ ಸತ್ಫಲ, ಒಂದು ಪಕ್ಷ ನೀವು ಅದನ್ನು ಅಳವಡಿಸಿಕೊಂಡಿದ್ದೆ ಆದರೆ, ಅನುಷ್ಠಾನಕ್ಕೆ ತಂದದ್ದೇ ಆದರೆ, ಅದರ ಸತ್ಫಲ ನಿಮ್ಮ ವಿದ್ಯಾರ್ಥಿಗಳಿಗೆ ದಕ್ಕತ್ತೆ ಅನ್ನುವುದನ್ನು ಖಂಡಿತವಾಗಿಯೂ ನಾನು ಹೇಳಬಲ್ಲೆ. ಪೂಜ್ಯ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ಉದ್ಘಾಟನೆಗೊಂಡಂಥ ಈ ಅವರ ಆಧ್ಯಾತ್ಮ ಬೆರೆತ ಮಾರ್ಗದರ್ಶಕ ನುಡಿಗಳಿಂದ ಉದ್ಘಾಟನೆಗೊಂಡಂಥ ಈ 1 ದಿನದ ವಿಚಾರ ಸಂಕಿರಣ ಬಹಳ ಚೆನ್ನಾಗಿ ನಡೆದಿದೆ. ಈ ನನ್ನ ಸಮಾರೋಪದ ನುಡಿಗಳಲ್ಲಿ ಕೆಲವಾದರೂ ನಿಮ್ಮ ಅಂತರಂಗದಲ್ಲಿ ನೆಲೆಗೊಂಡು ನಿಮ್ಮ ಬರವಣಿಗೆ ಮೇಲೆ ಒಳ್ಳೆಯ ಪರಿಣಾಮ ಬೀರೋದಾದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಡಾಕ್ಟರ್ ಚಿತ್ರಲಿಂಗಯ್ಯನವರು ಇದೇ ರೀತಿ ಕ್ರಿಯಾಶಾಲಿಗಳಾಗಿ ಮುಂದುವರಿಯಲಿ. ಅದಕ್ಕೆ ಸಾಹಿತ್ಯದ ಪ್ರೇರಣೆ ಅವ್ರಿಗೆ ಒದಗಿ ಬರಲಿ, ಸ್ನೇಹಿತರ ಒತ್ತಾಸೆ ಅವರಿಗೆ ಕೂಡಿ ಬರಲಿ. ಮತ್ತು ಇದೇ ತರಹ ಚಿತ್ರಲಿಂಗಯ್ಯನವರು ಸಾಹಿತ್ಯದ ಬೇರೆ ಬೇರೆ ಮಜಲುಗಳನ್ನು ಮುಟ್ಟಲಿ. ತನ್ಮೂಲಕ ಅವರು ನಿರಂತರವಾಗಿ ಈ ಬಗೆಯ ಸೇವೆಗಳನ್ನ ಮಾಡ್ತಾ ಹೋಗಲಿ ಅಂತ ಹೇಳಿ ಅವರಿಗೆ ಶುಭಕಾಮನೆಗಳು. ಇನ್ನು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ ಅನ್ವಯಿಕ ಮನೋವಿಜ್ಞಾನಿಗಳು ಹಾಗೂ ಅಂತಾರಾಷ್ಟ್ರೀಯ ವೈದ್ಯಕೀಯ ವಿಜ್ಞಾನ ಮತಯ ತಾಂತ್ರಿಕ ವಿಜ್ಞಾನ ಮಂಡಳಿಯ ಸದಸ್ಯರು ಬೆಂಗಳೂರು ಆಗಿರುವಂತಹ ಡಾಕ್ಟರ್ ಅನಿಲ್ ಕುಮಾರ್ ಎನ್ ಜೋಶಿ ಅವರು ಕಾರ್ಯಕ್ರಮದ ಕುರಿತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನೋಡೋಣ. ನಮಸ್ಕಾರ. ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮತ್ತು ಭಾಗಿಯಾಗುತ್ತಿರುವ ಗಣ್ಯಾತಿ ಗಣ್ಯರಿಗೆ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧನಾ ಪಂಡಿತರಿಗೆ ನನ್ನ ನಮನಗಳು. ಇಂಡಿಯಾ ಅಸೋಸಿಯೇಷನ್ ಆಫ್ ಸೇಂಟ್ ಲೂಯಿಸ್ ಅಮೆರಿಕಾ ಮತ್ತು ಐಪೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಸಹಯೋಗದಲ್ಲಿ ಒಂದು ವಿನೂತನವಾದಂತಹ ಕಾರ್ಯಕ್ರಮ ಇವತ್ತು ನಮ್ಮೊಂದಿಗಿದೆ. ಅದುವೇ ಗುಡಿಸಲಲ್ಲಿ ಅರಳಿದ ಹೂ ಅನ್ನುವಂಥದ್ದು. ಇಲ್ಲಿ ಗುಡಿಸಲಲ್ಲಿ ಅರಳಿದ ಹೂ ಅನ್ನುವಂಥ ವಿಶೇಷವಾದ ಶೀರ್ಷಿಕೆ ಅಲ್ಲಿ ನಾಯಕನಾಗಿ ಮತ್ತು ಮುತ್ಸದ್ದಿಯಾಗಿ, ತತ್ವಜ್ಞಾನಿಯಾಗಿ ಮತ್ತು ಒಬ್ಬ ಬರಹಗಾರನಾಗಿ ಮತ್ತು ಒಬ್ಬ ಅಧ್ಯಾಪಕನಾಗಿ, ಒಬ್ಬ ಕವಿಯಾಗಿ ನಿಂತಿರುವ ಚಿಂತನಾಶೀಲ ವ್ಯಕ್ತಿ ಡಾಕ್ಟರ್ ಚಿತ್ತಲಿಂಗಯ್ಯ. ಡಾಕ್ಟರ್ ಚಿತ್ತಲಿಂಗಯ್ಯನವರ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕುರಿತು 7 ಬೃಹತ್ ಸಂಪುಟಗಳ ಲೋಕಾರ್ಪಣೆ ಇವತ್ತು
ಕರ್ನಾಟಕಕ್ಕೆ ಮತ್ತು ಭಾರತ ದೇಶಕ್ಕೆ ಬಹುದೊಡ್ಡದಾಗಿರುವಂತಹ ಕೊಡುಗೆ ಅನ್ನುವಂಥದ್ದನ್ನ ನಾವು ಯಾರೂ ಕೂಡ ಮರೆಯುವಂಗಿಲ್ಲ. ಒಬ್ಬ ವ್ಯಕ್ತಿ ತನ್ನದೇ ಆಗಿರ್ತಕ್ಕಂಥ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನ ಭಾವನೆಗಳಿಗೆ ಸ್ಪರ್ಶಿಸಿ ತನ್ನದೇ ಆಗಿರ್ತಕ್ಕಂಥ ವೈಚಾರಿಕ ನೆಲೆಗಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ಬರಹದ ರೂಪದಲ್ಲಿ ತಂದಾಗ ಅಂಥವೆಲ್ಲ ಕೃತಿಗಳಾಗಿ ಹೊರಗಡೆ ಬರುತ್ತವೆ. ಹಾಗಾಗಿ ಅಂತ ಕೃತಿಗಳನ್ನ ಬರೆದು ಅದಕ್ಕೊಂದು ರೂಪವನ್ನು ಕೊಟ್ಟು ಇವತ್ತು ನಾಡಿನ ಜನತೆಗೆ, ವಿದ್ವಾಂಸರಿಗೆ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇಂಥ ಕೊಡುಗೆ ಕೊಟ್ಟಿರುವಂತದ್ದು ಅತ್ಯಂತ ದೊಡ್ಡದಾಗಿರುವಂತ ಶ್ಲಾಘನೀಯ ಕೆಲಸ. ಅದಕ್ಕಾಗಿ ನಾನು ಮತ್ತು ನನ್ನ ಸಂಸ್ಥೆಯ ಪರವಾಗಿ ಡಾಕ್ಟರ್ ಚಿತ್ರಲಿಂಗಯ್ಯನವರಿಗೆ ಅನಂತ ಅಭಿನಂದನೆಗಳನ್ನ ನಾನು ಸಲ್ಲಿಸುತ್ತಿದ್ದೇನೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ, ಇಂಥ ಒಂದು ಕಾರ್ಯಕ್ರಮಕ್ಕೆ ದೊಡ್ಡದಾಗಿರತಕ್ಕಂಥ ವಿಶೇಷವಾದ ಶಕ್ತಿಯಾಗಿ ಡಾಕ್ಟರ್ ಶ್ರೀ 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 ವೀರೇಶಾನಂದ ಸ್ವಾಮೀಜಿಗಳು ಇದಕ್ಕೆ ಉಪಸ್ಥಿತರಿದ್ದು ಆಶೀರ್ವಾದ ಮಾಡಿದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಮೆರುಗು ಮತ್ತು ಸಾಮರ್ಥ್ಯವನ್ನ ಬಲಪಡಿಸಿದಂತಾಗಿದೆ. ಇಲ್ಲ ಆದರೂ ಪ್ರಾಸ್ತಾವಿಕವಾಗಿ ಉದ್ಘಾಟನೆ ಮಾಡಿರೋದ್ರಿಂದ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಹಾಗೆ ವೇದಿಕೆಯಲ್ಲಿ ಮತ್ತೊಬ್ಬರು ಹಿರಿಯರಿದ್ದಾರೆ, ಪ್ರವೀಣ್ ರೈ ಅವರು, ಡಾಕ್ಟರ್ ಚಿತ್ರಲಿಂಗಯ್ಯ ಅವರು. ಬಹಳ ಖುಷಿ ಅಂತಂದ್ರೆ ಅಮೆರಿಕದಿಂದ ಸತೀಶ್ ನಂಜಪ್ಪ ಅವರು ನೋಡಿದಾಗ, ಅವ್ರ ಲವಲವಿಕೆಯನ್ನು ನೋಡಿದಾಗ, ಅವರ ಒಂದು ಉತ್ಸಾಹವನ್ನು ನೋಡಿದಾಗ ನಮಗೆಲ್ಲ ನಾಚಿಕೆ ಆಗ್ತಾ ಇದೆ. ಅಯ್ಯೋ, ನಾವು ಏನು ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಇದ್ಕೊಂಡೇನೆ, ಅಮೆರಿಕದಿಂದ ಇಷ್ಟೊಂದು ಕನ್ನಡದ ಬಗ್ಗೆ ಬಹಳ ಒಂದು ಅಭಿಮಾನವನ್ನು ತೋರಿಸ್ತಾ ಇದ್ದೀರಿ. ಸರ್, ನಿಮಗೆ ಸಾಷ್ಟಾಂಗ ಪ್ರಣಾಮಗಳು. ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮಗೆ. ಅಮೆರಿಕದಲ್ಲಿ ಕನ್ನಡವನ್ನು ಪಸರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ತಾವು. ಇಲ್ಲಿ ಚಿತ್ರಲಿಂಗಯ್ಯ ಅವರು ನನ್ನ ಸಹೋದ್ಯೋಗಿ ಮಿತ್ರರು, ನಮ್ಮ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ. ಬಹಳ ಹೆಮ್ಮೆ ಅನ್ಸುತ್ತೆ. ಏನು ಅಂತಂದ್ರೆ ಅವರ ವಯಸ್ಸು ಕೂಡ 30ರ ಆಸುಪಾಸದಲ್ಲಿ, ಈಗಾಗಲೇ 30ಕ್ಕೂ ಹೆಚ್ಚಿನ ಕೃತಿಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇನ್ನು ಅವರು ಸಾಧಾರಣ 60ರ ಆಸುಪಾಸು ಹೋಗುವಾಗ 600ರಿಂದ 1000 ಕೃತಿಗಳು ಆಗಬೇಕು. ಹಾಗೇನೆ ಸಂಶೋಧನಾ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಸಂಶೋಧನೆ ಮಾಡ್ತೀವಿ. ಚಿತ್ರಲಿಂಗಯ್ಯ ಅವರ ವ್ಯಕ್ತಿತ್ವದ ಮೇಲೆ ಒಂದು ಸಂಶೋಧನೆ ಆಗಬೇಕಾಗುತ್ತೆ. ಯಾಕಂದ್ರೆ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಅದ್ಭುತವಾದಂತಹ ಸಾಧನೆ ಚಿತ್ರಲಿಂಗಯ್ಯ ಅವರು ಮಾಡ್ತಾ ಇದ್ದಾರೆ. ಇತರ ಎಲೆಮರೆಯ ಕಾಯಿ. ಅವರ ಒಂದು ಸಂಸ್ಕಾರ ಏನಿದೆ, ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ಡೌನ್ ಟು ಅರ್ತ್ ಪರ್ಸನಾಲಿಟಿ ಅಂತೀವಿ ನಾವು. ಅಷ್ಟು ಒಂದು ಸಭ್ಯವಾದಂತಹ ಒಂದು ನಡವಳಿಕೆ. ತಾನೇನು ಮಾಡೇ ಇಲ್ಲ ಅನ್ನೋ ಹಾಗೆ ಸುಚೇಂದ್ರ ಪ್ರಸಾದ್ ಅವರು ಅವ್ರು ಮಾತಾಡೋದು ನಾನು ಮಾತಾಡಲಿಕ್ಕೆ ಆಗೋದಿಲ್ಲ. ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲ ಕಾರ್ಯಕ್ರಮವನ್ನ ಅವಲೋಕಿಸ್ತಾ ಇದ್ದಾರೆ ಸತೀಶ್ ನಂಜಪ್ಪ ಸರ್ ಅವರು. ಈಗ ಅಮೆರಿಕದಲ್ಲಿ ರಾತ್ರಿ 10 ಗಂಟೆ. ಅವರ ಒಂದು ಕನ್ನಡ ಪರವಾದಂಥ ಆಸಕ್ತಿ, ರಾತ್ರಿ 10 ಗಂಟೆ ಆದರೂ ನಾನು ಮಾತಾಡ್ತೀನಿ ಅನ್ನುವಂಥ ನೆಲೆಯಲ್ಲಿ ಅವರು ನಮ್ಮ ಪ್ರೀತಿಯ ಮಾತುಗಳನ್ನು. ಸಾಹಿತ್ಯ ಲೋಕದಲ್ಲಿ ಡಾಕ್ಟರ್ ಡಿಸಿ ಚಿತ್ರಲಿಂಗಯ್ಯನವರ ಸಾಧನೆ ಮತ್ತಷ್ಟು ನಡೆಯಲಿ ಅಂತ ಆಶಿಸಿದ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ವಂದನೆ.